ತರೀಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇತ್ತೀಚೆಗೆ ಉಪಚುನಾವಣೆ ನಡೆಯಿತು ಚನ್ನಪಟ್ಟಣದಲ್ಲಿ. ನಿಮ್ಮದೇ ಒಂದು ಇತ್ತು, ಹೇಗೆ ನಡೆಯಿತು? ನನಗೆ ಒಂದು ಬೃಹತ್ ತರತಕ್ಕಂಥ ಭಾರವನ್ನು ನನ್ನ ಮೇಲೆ ವಹಿಸಿದ್ರು. ನಾನು ಎತ್ತುಕೊಳ್ಳಾರ್ತಕ್ಕಂಥ ಭಾರವನ್ನು ವಹಿಸಿದ್ರು. ಸುಮಾರು ಬರೀ 38,000 ಓಟಿರ್ತಕ್ಕಂಥ ಒಂದು ಅಕ್ಕೂರು ಜಿಲ್ಲಾ ಪಂಚಾಯಿತಿ ಹೋಬಳಿಯನ್ನು ನನ್ನ ಹ್ಯಾಂಡ್ ಓವರ್ ಮಾಡಿದರು, ಉಸ್ತುವಾರಿನ ವಹಿಸಿದ್ರು. ನನಗೆ ಒಂದು ಸಬಾರ್ಡಿನೇಟರಾಗಿ ಪ್ರತಿ ಪಂಚಾಯಿತಿಗೆ ಒಬ್ಬ ಶಾಸಕರು ನೇಮಿಸ್ಕೊಂಡಿದ್ದೆ. ಒಂದು ಏನು ನಮ್ಮ ಬಾಣಗಳ ಒಂದು ಪಂಚಾಯಿತಿಗೆ ನಮ್ಮ MP ಮಲ್ಲೇಶ್ ಬಾಬು ಅವರು, ಏನು ಸುಳ್ಳೇರಿ ಗ್ರಾಮ ಪಂಚಾಯಿತಿಗೆ ನಮ್ಮ ಶರಣಕೂರು ಕಂದಕೂರು ಶಾಸಕರು, ಮತ್ತು ಅಕ್ಕೂರು ಪಂಚಾಯಿತಿಗೆ ಬಂದು ನಮ್ಮ ಅನೂರು MLA ಅವರು, ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರು, ಹಾಗೂ ನಮ್ಮ ಏನು ಸೂರಜ್ ನಾಯ್ಕ್ ಅವರು, ಮತ್ತು ವಿಶೇಷವಾಗಿ ಏನು ಬಾಣಗಳ ಪಂಚಾಯಿತಿಗೆ ನಮ್ಮ ತಿಂಗಳ ಜನಾಂಗ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ ನಾಯಕರಾಗಿರ್ತಕ್ಕಂಥ ಓಡಿ ವಿಜಯ್ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ದರು. ನಾವು 15 ದಿವಸಗಳಿಂದ ಅಲ್ಲೇ ಉಳಿದು, ಅಲ್ಲೇ ಇದ್ದು, ಅವ್ರ ಮನೇಲೆ ಊಟ ಮಾಡಿಕೊಂಡು, ತಿಂಡಿ ಮಾಡ್ಕೊಂಡು, ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಎಲೆಕ್ಷನ್ ಮುಗಿಸಿದ್ವಿ. ಆ ಹೋಪ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಖಂಡಿತವಾಗ್ಲೂ ನಮ್ಮ ಅಕ್ಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಇಡೀ ಚನ್ನಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿಗೆ ಹೈಯೆಸ್ಟ್ ಕೊಡ್ತಾರೆ ನಂಬಿಕೆ ನಮಗಿದೆ. ಅಷ್ಟು ವರ್ಕ್ ಮಾಡಿ ಬಂದಿದ್ದೀವಿ. ಬಹುಶಃ ನಮ್ಮ ಎಲೆಕ್ಷನ್ ಕೂಡ ಆ ಥರ ಮಾಡಿಲ್ಲ, ಈ ಥರ ಎಲೆಕ್ಷನ್ ಮಾಡಿ ಬಂದಿದೆ. ಬಹುಶಃ ಮತದಾನ ಪ್ರಭುಗಳು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ. ಸರ್, ಈಗಾಗಲೇ ಯೋಗೇಶ್ವರ್ ಅವರು ಮಾತುಗಳು ಮಾಧ್ಯಮದಲ್ಲಿ ಕೇಳ್ತಿದ್ರೆ ಎಲ್ಲೋ ಒಂದು ಕಡೆ ಒಂದು ಸೋಲನ್ನು ಒಪ್ಪಿಕೊಂಡಂಥ ಪರಿಸ್ಥಿತಿ ಆಗ್ತಾ ಇದೆ. ನನಗೆ ಒಂದು ಫ್ರಾಂಕ್ಲಿ 2 ದಿವಸಗಳಿದ್ದಂಗೆ ಕೂಡ ನಮಗೆ ವಿಜಯ ಪದಕ್ಕೆ ನಮಗೆ ವಾಲಿರಲಿಲ್ಲ. ನೆಕ್ ಟು ನೆಕ್ಟಲ್ಲಿ ಹೋಗ್ತಾ ಇತ್ತು. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನು ಜನ ಮಾಡಿದ್ದಾರೆ. ಈ ಸರಿ 2 ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು, ಇದು ಭರವಸೆ ಬೆಳಕು, ಇದನ್ನು ಬೆಳೆಸಲೇಬೇಕು ಅನ್ನೋದನ್ನು ನಮಗೆ ಮೂಡಿಸಿದ್ದಾರೆ. ಖಂಡಿತವಾಗಿ ನೆನ್ನೆ ಕೂಡ ನಾನು ಅವರ ಹತಾಶ ಮಾತನ್ನು ಕಂಡಾಗ ಎಲ್ಲೋ ಒಂದು ಕಡೆ ಸರ್ವೆ ರಿಪೋರ್ಟಲ್ಲಿ ಅವರಿಗೆ ಮೈನಸ್ ಕಾಣ್ತಾ ಇದೆ ಅಂತ ನನಗೂ ನೆನ್ನೆ ಅನಿಸಿದೆ. ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕಂತೂ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಸರ್, ಎಲ್ಲೋ ಒಂದು ಕಡೆ ದೇವೇಗೌಡ ಫ್ಯಾಮಿಲಿ ಒಬ್ಬ ಸಚಿವರಾಗಿರುವಂಥವರು ಒಂದು ಚುನಾವಣೆ ಪ್ರಚಾರದಲ್ಲಿ ಹೇಳಿಕೆಗಳ ಇದು ನಿಮಗೆ ಲಾಭ ಆಗಿದೆಯಾ ಅಂತ. ನಾನು ಇದೇ ಹೇಳಿಕೆ, ಇದಕ್ಕಿಂತ ಡಬಲ್ ಹೇಳಿಕೆ ಕುಮಾರಸ್ವಾಮಿ ಅವ್ರ ಮೇಲೆ ಕೊಟ್ಟರು. ಇಲ್ಲಿ ಮಂಡ್ಯದಲ್ಲಿ ಇಡೀ ಸಮೂಹನೇ ಬಂದು ಹಿಡಿದ್ರು. ಚಲನಚಿತ್ರ ರಂಗದವರು, ನಟರು, ಮಿನಿಸ್ಟ್ರುಗಳು ಏನು ಹೊಡೆದಾಕ್ಬಿಟ್ವಿ ಅಂತ ಬಂದಿಟ್ರು. ಹೈಯೆಸ್ಟ್ ಮೆಜಾರಿಟಿಯಿಂದ ಕುಮಾರಸ್ವಾಮಿ ಗೆದ್ದಿಲ್ವೇ? ಬಹುಶಃ ಇದು ಕೂಡ ಹಂಗೆ ಆಗ್ತದೆ. ಈಗ ಯಾರ ಹಣೆ ಬರೆದ್ರೆ, ಯಾರು ಬರ್ದಿದ್ರೆ ರಾಜಕಾರಣ ಬಂದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅದಲ್ವ. ಯಾರೇ ಸರ್ಕಾರ ಬಂದರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅಂದರೆ ಹಣೆ ಬರನ ಕಿತ್ಕೊಳ್ಳೋಕ್ಕಾಗಲ್ಲ. ಬಹುಶಃ ಇದೇ ಕೂಡ ನಿಖಿಲ್ ಕುಮಾರ್ಗೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಾಂಗ್ರೆಸ್ ಸರ್ಕಾರ ಇದೆ ಸದ್ಯಕ್ಕೆ, ಎಲ್ಲ ಸಚಿವರು ಶಾಸಕರು ಅಲ್ಲೇ ಇದ್ದು ಕೆಲಸ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ನೀವು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ. ಸರ್, ಹಸಿವಿಗೆ ಮತ್ತು ಹಸಿವಿದ್ದವ್ರಿಗೆ ಸರ್ಕಾರ ಬಂದ್ರೂ, ಭಾರತ ಸರ್ಕಾರ ಬಂದ್ರೂ, WTC ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ಹಸಿವಿದೆ ನಮಗೆ ಅವಶ್ಯಕತೆ ಇದೆ. ಅವಶ್ಯಕತೆ ಬಂದಾಗ ನಿಜವಾಗ್ಲೂ ನಾನು ಇತಿಹಾಸದಲ್ಲಿ ಅಂತ JDS ಸದಸ್ಯನ ಕಾರ್ಯಕರ್ತ ಲೀಡರ್ ನೋಡಿ, ಇಡೀ ಕರ್ನಾಟಕ ರಾಜ್ಯದ ಮೂಲಗಳಿಂದನೂ ವಾಲಂಟಿಯರ್ ಬಂದಿದ್ರು. ಇದು ಹಸಿವು ಅಂತ ಕಾಣ್ತಾರೆ ನಮಗೆ. ಇದು ಬೇಕಿತ್ತು, ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದೆ. ಆ ಜವಾಬ್ದಾರಿ ಕೊಟ್ಟಿದ್ದೀರಿ ಸರ್. ಬಹುಶಃ ಮುಳಬಾಗಿಲು ಶಾಸಕರ ಒಂದು ಗರ್ವವನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಜವಾಬ್ದಾರಿಯನ್ನು ಸಂಪೂರ್ಣ ಮುಗಿಸಿದ್ದೀನಿ ಸರ್. ಚನ್ನಪಟ್ಟಣದಲ್ಲಿ JDS ಗೆಲ್ಲಬೇಕಾದ್ರೆ ಜಮೀರ್ ಅಹಮದ್ ಅವ್ರ ಕಾರಣ. ಮೇ ಬಿ ನನಗೆ ಗೊತ್ತಿಲ್ಲ, ಅದು ಮುಂದಿನ ದಿವಸದಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ. ಅವಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು ಕಾರ್ಯಕ್ರಮದಲ್ಲಿ. ಅಲ್ಲಿ ಹೇಳಿದರು, ನಾನು ಮಂಜಣ್ಣ ಇಬ್ಬರು ಒಂದೇ ಸಲ ಈ ಬಾರಿ ವಿಧಾನಸಭೆಗೆ ಹೋಗ್ತೀವಿ ಅಂತ. ಅದು ಒಂದು ಎಲೆಕ್ಷನಲ್ಲಿ ಏನು ಆಗಿ ಬಹುಶಃ ಆವಣಿದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ರಾಮಲಿಂಗೇಶ್ವರ ತಟ್ಟಿದೆ ಅಂತ ಅನ್ಕೋತೀನಿ. ಬಹುಶಃ ಅದೃಷ್ಟವಾಗ್ಲೂ ಬಹುಶಃ ಅಲ್ಲಿಂದಲೇ ತೆಗಿಬೋದು ಅಂತ ಅನ್ಕೋತೀನಿ. ಒಬ್ಬ ಸ್ನೇಹಿತನಾಗಿ ನಾನು ಹೇಳೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ 2 ಸರಿ ಸೋತಿದ್ದಾರೆ. 3ನೇ ಬಾರಿ ಒಂದು ಕರುಳು ಹಿಂಡು ಒಂದು ಘಟನೆ ನೋಡಿದೆ ನಾನು. ಬಹುಶಃ ಅಂಥ ದೊಡ್ಡ ಮನೆ ಮಗಳು, ಅಂಥ ದೊಡ್ಡ ಮನೆ ಸೊಸೆ ನಮ್ಮ ರೇವತಿಯವರು, ನಿಖಿಲ್ ಅವರು ಧರ್ಮಪತ್ನಿ ರೇವತಿಯವ್ರ ಬಗ್ಗೆ ಮಾತಾಡಬೇಕು. ಬಹುಶಃ ಅವರು ಕ್ಯಾನ್ವಾಸ್ ಮಾಡಿದ್ದ ರೀತಿ ನಾನು ನೋಡಿದೆ. ಎಲ್ಲ ಕಾಲೇಜುಗಳಿಗೆ ಹೋಗಿ, ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಮತ ಯಾಚನೆ ಮಾಡಿದ್ದು. ಯಾಕೋ ಒಂದು ಕರುಳು ಹಿಂಡೋ ಥರ ಆಗ್ಬಿಡ್ತದೆ ಖಂಡಿತವಾಗ್ಲು. ಯಾಕೆ 2 ಸರಿ ಸೋತು ಗಂಡ 3ನೇ ಸರಿ ಗೆಲ್ಲಬೇಕು ಅನ್ನೋ ಒಂದು ಹಬಲ, ಅದು ಏನಿದು ಬೇಕಿತ್ತು ನಮಗದು. ಗೆದ್ದೇ ಗೆಲ್ತಾರೆ, ನನಗಂತೂ ಆ ಭರವಸೆ ಇದೆ. ಬಟ್ಟು ನಾನು ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ, ಬಹುಶಃ ಆ ಕ್ರೆಡಿಟ್ ನನ್ನ ಟೋಟಲ್ ನನ್ನ ತಂಡಕ್ಕೆ ಹೋಗುತ್ತೆ. ನನ್ನ ಅಕ್ಕೂರು ಜಿಲ್ಲಾ ಪಂಚಾಯತ್ ಎಲ್ಲ ಶಾಸಕರಿಗೂ ಹೋಗುತ್ತೆ ಅನ್ನೋ ಇದು ನನಗಿದೆ. ಜೊತೆ ಸಹ ಸದಸ್ಯರಾಗಿ ಬರ್ತಾರಂತ ವಿಶ್ವಾಸ 100% ಈ ಸರಿ ಬೆಳಗಾಮಲ್ಲಿ ಇಬ್ಬರು ಕೂರ್ತೀವಿ ಅನ್ನೋ ವಿಶ್ವಾಸ ನನಗಿದೆ, ನಂಬಿಕೆ ಕೂಡ ನನಗಿದೆ. ತುಂಬ ಚೆನ್ನಾಗಿತ್ತು ಸರ್ ಎಲೆಕ್ಷನ್. ಟಾಪ್. ನಾನು ಇಂಥರ ಎಲೆಕ್ಷನ್ ಮಾಡಿಲ್ಲ.
ಬಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಿಮ್ಮ ಮುಳಬಾಗಿಲಿನ ಬಹುತೇಕ ಮುಖಂಡರು ಬಂದು ನಿಮ್ಮ ಜೊತೆ ಸಾಥ್ ನೀಡಿದ್ರು. ಎಲ್ಲ ನನ್ನ ಮುಳಬಾಗಿಲ ಕೆಲವು ಎಲ್ಲ ಲೀಡರ್ಸು ಬಂದು ಒಂದು ಕ್ಯಾನ್ವಾಸಲ್ಲಿ ಭಾಗವಹಿಸಿದ್ರು. ತುಂಬ ಖುಷಿ ಆಯ್ತು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ನನಗೆ ಬೇಜಾರಿತ್ತು, ಅಯ್ಯೋ ಕ್ಷೇತ್ರಕ್ಕೆ 8 ದಿವಸ ಹೋಗಿಲ್ಲಪ್ಪ, ಏನು ಮಾಡ್ಕೊಂತಾರೆ ಅಂತ. ಅವರೇ ಬಂದಿದ್ರು, ಎಲ್ಲ ಲೀಡರ್ಸು ಎಲ್ಲ ಬಂದಿದ್ರು, ಎಲ್ಲ ರೀತಿ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನನಗೆ ಅದೊಂಥರ ಎಲ್ಲೋ ಒಂಥರ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೊಂದೇ ಸರ್, ಮಾರಲ್ ಸಪೋರ್ಟ್. ಸರ್ಕಾರ ಇಲ್ಲ ಸರ್, ನಿಮ್ಮ ಮಾರಲ್ ಸಪೋರ್ಟ್ ಬೇಕು. ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ದರೆ ಇನ್ನಷ್ಟು ನಾವು ಬೆಳಿತೀವಿ. ರಾಜ್ಯೋತ್ಸವ ಮುಂದೂಡಿಕೆ ಅದೇ ನಮ್ಮ ಕೆಲವು ಸಿಂಗರ್ಸ್ ಅಮೆರಿಕದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಮತ್ತು 17ನೇ ತಾರೀಕು ಮಳೆ 80% ಇರೋದ್ರಿಂದ ಅದು ರದ್ದು ಮಾಡಿದ್ವಿ. 30ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮುಂದುವರಿಸಿದ್ವಿ, ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ. 30ನೇ ತಾರೀಕು ನಾವು ಅನ್ಕೊಂಡಿದ್ದಕ್ಕಿಂತ ಜೋರು ಮಟ್ಟದಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ತೀನಿ. ಓಕೆ, ಕೇಳ್ತೀನಿ. ಮೂರು ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ, ಅಷ್ಟರಲ್ಲಿ ನಿಮ್ಮ ಪಕ್ಷಕ್ಕೆ ಎಷ್ಟು? ಬಹುಶಃ ಗುಸುಗುಸು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಬೆಳಗ್ಗೆ ಮಾಧ್ಯಮದ ಮಾತನ್ನು ಹೇಳಕ್ಕೆ ಬಿಡ್ತೀನಿ. 3ಕ್ಕೆ 3 ಮುಕ್ಕರಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ. 3ಕ್ಕೆ 3 ಮುಕ್ಕರಿಸೋ ಒಂದು ಚಾನ್ಸಸ್ ಇದೆ. ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರಿತಾರೆ, ನಾನಾಗಿರ್ಬೋದು, ನೀನಾಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ, ನಾನು ಅಂದವ್ರು ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ. ತ್ರೇತಾಯುಗದಿಂದ ದ್ವಾರಯುಗದಿಂದ ತಗೊಳ್ರಿ, ಈ ಕಲಿಯು ಕೂಡ ಅಷ್ಟೇ, ನಾನು ಅಂದವ್ರಿಗೆ ಯಾರು ಭವಿಷ್ಯ ಬೆಳೆದಿಲ್ಲ. ಭವಿಷ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂಥ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ. ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತಾ ಇದೆ. ಅದು ಹೇಳ್ತೇನೆ. ಇತ್ತೀಚೆಗೆ ಆ ಜಮೀರಿಗೆ ಏನಾಗಿದೆ ಅಂತಲೂ ಗೊತ್ತಿಲ್ಲ, ಅಂತಾನೆ, ಅದು ನಂಗೆ ಗೊತ್ತಿಲ್ಲ. ಮರ್ರ ಅಂತಾನೆ, ನಂಗೆ ಗೊತ್ತಿಲ್ಲ ಅದು ಏನಕ್ಕೆ, ಅದು ಯಾವ ದೇವ್ರ ಮೇಲೆ ಬಂದಂಗೆ ಆಡಿಸ್ತಾರಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ನಾಟ್ ಗುಡ್ ವೇ. ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್, ರೋಲ್ ಮಾಡಲ್ ಲೀಡರ್ನು. ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್. ನಿಮ್ಮನ್ನು ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಬಹುಶಃ ನಿಮ್ಮ ಹೋಗ್ತಕ್ಕಂಥ ನಡತೆ, ನಿಮ್ಮ ಬಾಯಿ, ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತದೆ. ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಅವ್ರು ಜೈಲಲ್ಲಿ ಇಡ್ತಾ ಇದ್ರು. ನಮ್ಮ ಒಂದು ಪದ್ಧತಿ ಹಂಗಿದೆ, ನೋಡಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡಬೇಕು. ನಾವು ಕೂಡ ಇನ್ಮೇಲೆ ತಯಾರಾಗಬೇಕು ಅನ್ಕೊಂಡಿದ್ವಿ. ಯಾಕಂದ್ರೆ ಹಿಂಗೆ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗಲ್ಲ, ನಾವು ಕೂಡ ತಯಾರಾಗಬೇಕು ಅನ್ಕೊಂಡಿದ್ದೀವಿ. ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳುವಾಗಿ ಮಾತಾಡೋದು ಅದು ಅಸಭ್ಯ. ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ. ಅದೊಂದು ದಂಡೆ ದೇಳಿ ಹೋಗ್ತಾ ಇದ್ದೇವೆ, ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ, ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದಲ್ವಾ? ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರಿತಾ ಇದ್ದಾರೆ ಸರ್. ಇಂದು ರುದ್ರಭೂಮಿ 5 ಎಕರೆ ವಕ್ಫ್ ಬೋರ್ಡ್ ಆಗಿದೆ ಮುಂಭಾಗದಲ್ಲಿ. ಮುಂದಿನ ದಿವಸಗಳಲ್ಲಿ, ಕೆಲವೇ ದಿವಸಗಳಲ್ಲಿ, ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನು ಮುಳಬಾಗಿಲಲ್ಲಿ ವಕ್ಫ್ ಬೋರ್ಡ್ ಯಾವ ಜಾಗ ಹೋಗಿದೆ, ಕೋಲಾರ ದೊಡ್ಡಪೇಟೆನ ಹೊರಟಾಗಿದೆ, ಇನ್ಯಾವುದಕ್ಕೆ ಇದೆ ಅದಲ್ವಾ? ಕೋಲಾರ ದೊಡ್ಡಪೇಟೆ ಇದು ವಕ್ಫ್ ಬೋರ್ಡ್ ತೋರಿಸ್ತಾ ಇದೆ. ದೊಡ್ಡಪೇಟೆ ಅದ್ರ ದಾಖಲೆಗೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ಕರಿತಾ ಇದ್ವಿ ನಾಳೆ ಅಥವಾ ನಾಳಿದ್ದು. ನಿಮ್ಮನ್ನು ಕೂಡ ಕರೆದಿದ್ದೀನಿ. ಕುಲಂಕುಷ ಮಾತಾಡಿ, ಇದು ಶಾರ್ಟ್, ಓಕೆನಾ? ಜಾಸ್ತಿ ಕುಲಂಕುಷ ಮಾತಾಡೋದು ಒಂದು ಇದಿದೆ, ಅದು ನಾನು ಬಂದ ದಿವಸ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.